ಈಸ್ಟ್ ಪಾರ್ಟ್ ಆಫ್ ದ ಲಂಡನ್ನಿಂದ ವೆಸ್ಟ್ ಪಾರ್ಟ್ ಆಫ್ ದ ಲಂಡನ್ಗೆ ರೀಚ್ ಮಾಡ್ತಾ ಇದ್ದು. ಟ್ರೈನ್ ನೋಡೋಕ್ಕೆ ನೋಡಿ ಹೇಗಿದೆ, ಎಷ್ಟು ಪುಟಾಣಿ ಆಗಿದೆ. ಈಗ ನನಗೆ ಹೆಡ್ ರೂಮ್ಗೆ ಇಷ್ಟೇ ಹೆಡ್ ಟಚ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಸ್ಟಿಫಾಗಿ ಕೂತ್ಕೊಂಡ್ರೆ ಹೆಡ್ ಟಚ್ ಆಗುತ್ತೆ. ಟ್ರೈನ್ ಒಳಗಡೆ ಎಕ್ಸ್ಪೀರಿಯನ್ಸ್ ನೋಡಿ ಎಷ್ಟು ಸಗಾಲಾಗಿದೆ. ಟನಲ್ ಒಳಗಡೆ ಹೋಗ್ತಾ ಇದೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಂಕ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಆಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಾನಿವತ್ತು ಒಂದು ಎಲ್ಲೂ ಕೇಳರಿಯದ ಜಾಗನ ನೋಡೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಹೆಂಗೂ ನಾನು ಹೋಗ್ತಾ ಇದ್ದೀನಲ್ಲ, ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬ್ಲಾಗ್ ಮಾಡ್ತಾ ಇದ್ದೀನಿ. ಮೇನ್ ಲಂಡನ್ ಸಿಟಿ ಗ್ರೌಂಡ್ ಲೆವೆಲ್ ಏನಿದೆ ಅದ್ರ ಕೆಳಗಡೆ 70 ಫೀಟ್ ಬಿಲೋ ದ ಗ್ರೌಂಡ್ ಲೆವೆಲ್ ಈ ಒಂದು ಟನಲ್ನ ಕನ್ಸ್ಟ್ರಕ್ಟ್ ಮಾಡಿ ಟ್ರೈನ್ಸ್ನ ರನ್ ಮಾಡ್ತಾರೆ. ಆದರೆ ಈ ಟ್ರೈನ್ಸ್ ಯಾವುದೇ ಪ್ಯಾಸೆಂಜರ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದಿಲ್ಲ. ಅದ್ರ ಬದಲಾಗಿ ಲೆಟರ್ಸ್, ಪೋಸ್ಟ್ ಲೆಟರ್ಸ್ ಏನಿದೆ ಅಲ್ವಾ, ಆ ಒಂದು ಲೆಟರ್ಸ್ನ ಟ್ರೈನ್ ಮುಖಾಂತರ, ಅಂದರೆ ಇದು ಒಂದು ದೊಡ್ಡ ಟ್ರೈನ್ ಅಲ್ಲ, ಚಿಕ್ಕ ಟ್ರೈನ್ ಆ್ಯಕ್ಚುಲಿ ಇದು. ಈ ಟ್ರೈನ್ ಮುಖಾಂತರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸೇರ್ಸೋಕ್ಕೆ ಅಂತ ಈ ಟನಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. 1927 ಇದು ಫಸ್ಟ್ ಚಾಲನೆಗೊಳ್ಳುತ್ತೆ. ಆಲ್ಮೋಸ್ಟ್ 6.5 ಮೈಲ್ ದೂರದಷ್ಟು ಒಂದು ಟನಲ್ನ ಕೊರೆಸಿ ಆ 6.5 ಮೈಲ್ಸ್ ದೂರನ ಈ ಟ್ರೈನ್ ಮುಖಾಂತರ ಕವರ್ ಮಾಡ್ತಾರೆ. ಸೊ ಇದು ಮೇಯ್ನ್ಲಿ ಈಸ್ಟ್ ಮತ್ತು ವೆಸ್ಟ್ ಪಾರ್ಟ್ ಆಫ್ ದ ಲಂಡನ್ನ ಕನೆಕ್ಟ್ ಮಾಡ್ತಾಯಿತ್ತು. ಈಸ್ಟ್ ಮತ್ತು ವೆಸ್ಟ್ ಮಧ್ಯೆ 6.5 ಮೈಲ್ ದೂರದಷ್ಟು ಡಿಸ್ಟೆನ್ಸ್ ಇತ್ತು. ಈ 6.5 ಮೈಲ್ ಡಿಸ್ಟೆನ್ಸಲ್ಲಿ ಟೋಟಲ್ 8 ಸ್ಟೇಷನ್ಸ್ ಬರ್ತಾಯಿತ್ತು. ಆ 8 ಸ್ಟೇಷನ್ಸಲ್ಲೂ ಸ್ಟಾಪ್ ಮಾಡಿ ಲೆಟರ್ಸ್ನ ಲೋಡ್ ಮಾಡೋದು, ಅನ್ಲೋಡ್ ಮಾಡೋದು ಮಾಡ್ತಾಯಿದ್ರು. ಪ್ರತಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ಗೆ ಬರೀ 60 ಸೆಕೆಂಡ್ಸ್ ತೊಗೊತಾ ಇದ್ರಂತೆ. ಅಷ್ಟು ಫಾಸ್ಟಾಗಿ ಲೋಡ್ ಮಾಡಿ ಅನ್ಲೋಡ್ ಮಾಡ್ತಾಯಿದ್ರಂತೆ ಲೆಟರ್ಸ್ನ. ಸೊ ಇದು ಈ ಜಾಗದ ವಿಶೇಷತೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಈ ಥರ ಒಂದು ಸಿಸ್ಟಮ್. ಈಗ ಸ್ಟಾಪ್ ಆಗಿದೆ ಆ್ಯಕ್ಚುಲಿ, ಇದು ರನ್ನಿಂಗಲ್ಲಿಲ್ಲ. 1927 ಸ್ಟಾರ್ಟ್ ಮಾಡಿ 2003 ಇದು ಸ್ಟಾಪ್ ಆಗುತ್ತೆ ಸರ್ವಿಸ್. ಸೊ ಯಾಕೆ ಅಂದರೆ 2003 ಅಷ್ಟೊತ್ತಿಗೆ ಆಲ್ರೆಡಿ ಇಮೇಲ್ಸ್ ಮತ್ತು ಈ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿಬಿಟ್ಟಿತ್ತು. ಯಾರು ಲೆಟರ್ಸ್ನ ಅಷ್ಟಾಗಿ ಉಪಯೋಗಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ 2003 ಇದನ್ನು ಕಂಪ್ಲೀಟಾಗಿ ಶಟ್ ಡೌನ್ ಮಾಡ್ತಾರೆ ಈ ಸಿಸ್ಟಮ್ನ. ಆದರೆ 2017 ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾರೆ ಇದನ್ನು. ಈ ಒಂದು ಟ್ರೈನ್ ಸರ್ವಿಸ್ ಏನಿದೆ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಜನಗಳು ಹೋಗಿ. ಮತ್ತು ಆ ಟ್ರೈನ್ ಎಲ್ಲಿ ಚಲಿಸ್ತಾ ಇತ್ತಲ್ವ, 6.5 ಮೈಲ್ಸ್ ಡಿಸ್ಟೆನ್ಸ್ ಟ್ರ್ಯಾಕ್ ಇದೆ, ಅದ್ರ ಮೇಲೆ ಟ್ರೈನ್ಸ್ ಹೋಗ್ತಾಯಿತ್ತು ಅಂತ. ಆ ಟ್ರೈನಲ್ಲಿ ನಾವು ಕುತ್ಕೊಂಡು ಹೋಗ್ಬೋದು. ಬಟ್ ಆ ಟ್ರೈನ್ ನೀವು ಅಂದ್ಕೊಂಡಷ್ಟು ದೊಡ್ಡದಾಗಿರೋಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಅಲ್ಲಿ ಹೋದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ನಾನು ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ಟೈಮ್ ಮಾಡಿ ಫ್ರೀ ಮಾಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀನಿ. ಆ ಒಂದು ಟ್ರೈನ್ ಜರ್ನಿನ ನಾನು ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂದ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ. ಚೆನ್ನಾಗೇ ಇರುತ್ತೆ ನನ್ನ ಪ್ರಕಾರ. ಆದರೂ ಅದರೊಳಗಡೆ ಹೋಗಿ ಟನಲ್ಸ್ ಎಲ್ಲ ನೋಡೋದು, ಅದೊಂದು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಈಗ. ಮೇಲ್ ರೈಲ್ ಸರ್ವಿಸ್ ಅಂತ ಮ್ಯೂಸಿಯಂ ಹೆಸರು. ಆದರೆ ನನಗೇನು ಅನಿಸುತ್ತೆ ಅಂದರೆ ಈ ಥರ ಎಲ್ಲ ಜಾಗಗಳನ್ನ ಮಕ್ಕಳ ಜೊತೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರಿಗೆ ತುಂಬ ಇಷ್ಟ ಆಗೋದು ಈ ಥರ ಜಾಗಗಳೆಲ್ಲ. ಬಟ್ ಯಾರು ಬೇಕಾದರೂ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ. ಆ್ಯಸ್ ಅನ್ ಹ್ಯೂಮನ್ ಎಲ್ಲರಿಗೂ ಎಲ್ಲ ಜಾಗಗಳು ನೋಡೋ ಆಸೆ ಇರುತ್ತೆ. ಸೊ ನೋಡೋಣ ಹೇಗಿರುತ್ತೆ ಅಂತ ಅಲ್ಲೋದ್ಮೇಲೆ. ಸೊ ಈ ಮಧ್ಯೆ ನಾನು ನಿಮಗೆ ಕೇಳೋದೇನು ಅಂದರೆ, ಯಾರ್ಯಾರು ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ, ನಂದು ಇನ್ಸ್ಟಾಗ್ರಾಮ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ. ಮತ್ತು ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮೊದಲನೇ ಸರಿ ನೋಡ್ತಾಯಿದ್ರೆ ಅಥವಾ ರಿಪೀಟಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಒಂದು ಹೊರದೇಶಕ್ಕೆ ಬಂದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ವ್ಲಾಗ್ ಮಾಡಬೇಕು, ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬಾರ್ದು. ಕನ್ನಡದಲ್ಲೇ ಎಲ್ಲ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ, ಎಲ್ಲೂ ಕೇಳರಿಯದ ಜಾಗಗಳನ್ನ ನೋಡಬೇಕು, ನಾನು ನಿಮಗೆ ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಆದಷ್ಟು ನನ್ನ ಕೈಯಲ್ಲಾದಷ್ಟು ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ನೀವು ಒಂದು ಚಿಕ್ಕ ಸಪೋರ್ಟ್ ಥರ ಒಂದು ಸಬ್ಸ್ಕ್ರೈಬ್ ಬಟನ್ನ ಟಪಕ್ಕಂತ ಒತ್ಬಿಟ್ರೆ ನನಗೂ ಒಳ್ಳೆ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಕೊನೆಗೂ ಆ ಜಾಗಕ್ಕೆ ರೀಚ್ ಆಗಿಬಿಟ್ಟಿದ್ದೀನಿ ನಾನು. ನಿಮಗೆ ಕಾಣ್ತದೆ ಅಂದ್ಕೊಂಡಿದ್ದೀನಿ ಗೋಡೆ ಮೇಲೆ. ಮೇಲೆಗಡೆ ಬಿಲ್ಡಿಂಗ್ ಮೇಲೆ ಕೂಡ ಮ್ಯೂಸಿಯಂ ಅಂತ ಬರ್ತಿದ್ದಾರೆ, ಪೋಸ್ಟಲ್ ಮ್ಯೂಸಿಯಂ ಅಂತ. ಬಟ್ ನಿಮಗೆ ಮೇಯ್ನ್ಲಿ ಕಾಣೋದು ಈಸಿಯಾಗಿ ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಕಾಣುತ್ತೆ, ವೆಲ್ಕಮ್ ಟು ಪೋಸ್ಟಲ್ ಮ್ಯೂಸಿಯಂ ಅಂತ. ಈ ಏರಿಯಾ ತುಂಬ ಸೈಲೆಂಟಾಗಿದೆ ಗುರು. ಆದರೆ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಜಾಗ ಆದರೂ ಸಹ ಏರಿಯಾ ಮಾತ್ರ ಸಖತ್ ಕಾಮ್ ಆ್ಯಂಡ್ ಸೈಲೆಂಟಾಗಿದೆ. ತುಂಬ ಇಷ್ಟ ಆಯಿತು ನನಗೆ. ಒಂದು ಆ ಜನದ್ದು ಜಿಗಿ 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 ಅನ್ನೋ ಒಂದು ಸೌಂಡ್ ಇಲ್ಲ, ಸೈಲೆಂಟಾಗಿದೆ, ನೀಟಾಗಿದೆ. ಒಳಗಡೆ ಹೋಗೋಣ ಬನ್ನಿ. Cross over. Okay. Second building on the left. It says Mail Rail, and you see a orange sign there. That's All right, perfect. Thanks so much. And then you come back. All right, thank you. ಸೊ ಮುಂದೆ ಹೋಗ್ಬೇಕಂತ ಇನ್ನು ಅಲ್ಲಿ ಮುಂದೆಗಡೆ ಎಂಟ್ರಿ ಇದೆಯಂತೆ. ಸೊ 10:30ಗೆ 11 ಗಂಟೆಗೆ ನಾನು ಟಿಕೆಟ್ ಬುಕ್ ಮಾಡಿದ್ದೆ, ಬೆಳಗಿನ ಜಾವ 11 ಗಂಟೆಗೆ. ನಾನು ಅಂದ್ಕೊಂಡೆ ಲೇಟ್ ಆಗಿಬಿಡುತ್ತೆ ಅಂತ, ಬಟ್ ಬೇಗ ಬಂದಿದ್ದೀನಿ, ಅರ್ಧ ಗಂಟೆ ಬೇಗ ಬಂದಿದ್ದೀನಿ, 10:30 ಟೈಮಿಗೆ. ಸೊ ನೋಡೋಣ ಒಳಗಡೆ ಬೇಗ ಬಿಡ್ತಾರ ಅಂತ. ಪ್ರಾಬ್ಲಿ ಬಿಡ್ತಾರೆ, ಯಾಕಂದರೆ ಜನ ಕಾಣ್ತಾ ಇಲ್ಲ ಅಷ್ಟೊಂದು. ನನ್ನ ಪ್ರಕಾರ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ.
ಆ್ಯಕ್ಚುಲಿ ರೋಡ್ ಫುಲ್ ಇರೋ ಬಿಲ್ಡಿಂಗ್ ಎಲ್ಲ ಇವ್ರದ್ದೇ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗ್ನ. ನೋಡಿ ಇಲ್ಲಿ ಮೇಲ್ ರೈಲ್ ಅಂತ ಇದೆ ಗೋಡೆ ಮೇಲೆ, ಕಾಣ್ತಾ ಇದೆಯಾ? ಇದು ಇಲ್ಲಿಂದ ಫಸ್ಟ್ ಎಂಟ್ರೆನ್ಸ್ ಅಂತೆ. ಸೊ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ಅಲ್ಲೊಂದು ಬಿಲ್ಡಿಂಗ್ ಇದೆ, ಫಸ್ಟ್ ಹೋದ್ನಲ್ಲ ಆ ಬಿಲ್ಡಿಂಗು, ಅಲ್ಲಿ ಹೋಗಬೇಕು. ಫಸ್ಟು ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ, ಒಳಗಡೆ ಹೋಗಿ ಬನ್ನಿ. Hi there. Hiya. I can help. Brilliant, fantastic. I got a ticket at 11 a.m. I'm not sure if that is okay. Brilliant. Current policy and stick to the time slots. Got one at 11 up here. Over. Yeah. Alright. That's cool. Received. Head to the yellow sign down the stairs and turn Perfect. right. That'll take care. Thank you. Alright. Have a good day. Bye. ಸೊ ಎಂಟರ್ ಆಗಿದ ತಕ್ಷಣ ನೋಡಿ ಈ ಥರ ಏನೋ ಒಂದು ಸ್ಟೋರ್ ಥರ ಮಾಡಿದ್ದಾರೆ. ಪರವಾಗಿಲ್ಲ, ಅರ್ಧ ಗಂಟೆ ಮುಂಚೆ ಬಂದಿದ್ರು ಪರವಾಗಿಲ್ಲ ಅಂತ ಬಿಟ್ಟಿದ್ದಾರೆ ಒಳಗಡೆ. ಸೊ ಹೋಗೋಣ. ಈಗ ಕೆಳಗಡೆ ಇಳಿತಾ ಇದ್ದೀನಿ, ನೋಡೋಣ ಒಳಗಡೆ ಹೋದಾಗ ಹೇಗಿದೆ ಅಂತ. ಒಂದು ಟೋರ್ ಥರ ಇದೆ, ಟೋರ್ ಗೈಡ್ ಎಲ್ಲ ಇದ್ದಾರೆ ಇದೆ ಆ್ಯಕ್ಚುಲಿ, ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕಾಣುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ವಾವ್, ಸಾಕಾಗಿದೆ. ಇದೆ. ಸೊ ಇಲ್ಲಿಂದ ನಾನು ಮೊದಲೇ ಸರಿ ಬರ್ತಾ ಇರೋದಲ್ವಾ, ಸೊ ನಿಮ್ಮ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ನೋಡ್ಕೊಂಡು ಏನಿದೆ ಅಂತ ತಿಳ್ಕೊಳ್ಳೋಣ ಹೋಗ್ತಾ ಆನ್ ದ ವೇ. ಇಲ್ಲೆಲ್ಲ ಒಂದು ಮ್ಯೂಸಿಯಮ್ ಥರ ಏನೋ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಟ್ರೈನ್ ಸೈಜ್ ಬಂದು ಈ ಥರ ಇತ್ತು. ಈ ಒಂದು ಟ್ರೈನಲ್ಲಿ ಆ್ಯಕ್ಚುಲಿ ಆ ರಾಯಲ್ ಮೇಲ್ದು ಲೆಟರ್ಸ್ ಏನಿದೆ ಅದೆಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ನೋಡಿ ಎಷ್ಟು ಪುಟಾಣಿಯಾಗಿದೆ. ಒಂದು ಟ್ರೈನ್ದು ಮಿನಿಯೇಚರ್ ಅಂತ ಹೇಳ್ಬೋದು ಇದು. ನೋಡಿ ಇದರಲ್ಲೆಲ್ಲ ಕ್ಲೀನಾಗಿ ಆ ಲೆಟರ್ಸ್ದು ಬ್ಯಾಗ್ ಏನಿದೆ ಆ ಬ್ಯಾಗ್ನ ಇಡ್ಬೋದಾಗಿತ್ತು. ಇಂಜಿನ್ ನೋಡಿ ಹೇಗಿದೆ. ಎಲ್ಲ ಇಂಜಿನ್ಗಳಿದು ನೋಡಿ. ಆಗಲೇ ಹೇಳಿದ್ನಲ್ಲ, ಈಸ್ಟಿಂದ ವೆಸ್ಟಿಗೆ ಕನೆಕ್ಟ್ ಆಗಿದ್ದು ಟ್ರೈನ್ ರನ್ ಆಗ್ತಾ ಇದ್ದಿದ್ದು ಈಸ್ಟ್ ಡೈರೆಕ್ಷನಿಂದ ಹೋಗಿ ವೆಸ್ಟ್ಗೆ ಒಂದು ಸರ್ಕಲ್ ಲೂಪ್ ಥರ ಮಾಡಿದ್ದಾರೆ ನೋಡಿ. ಸೊ ಲಂಡನ್ನ ಈಸ್ಟ್ ಮತ್ತು ವೆಸ್ಟ್ ಭಾಗನ ಕನೆಕ್ಟ್ ಮಾಡ್ತಾ ಇದ್ದಂಥ ಒಂದು ಟ್ರೈನ್, ಪೋಸ್ಟಲ್ ಟ್ರೈನ್ ಇದು. ಏನೋ ಸೆಂಡ್ ಅಂತ ಇದೆ, ನೋಡೋಣ ಏನಾದ್ರು ಆಗುತ್ತಾ. ಏನೂ ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ವಾಚ್ ಔಟ್ ಫಾರ್ ಪವರ್ ಕಟ್ಸ್, ಯೂಸ್ ದ ಸ್ವಿಚ್ ಟು ರೀಬೂಟ್, ಏನೋ ಕೊಟ್ಟಿದ್ದಾರೆ ಬಟನ್ಸು, ಏನೂ ವರ್ಕ್ ಆಗ್ತಾ ಇಲ್ಲ. ಆದರೆ ಎನಿವೇಸ್ ಇಲ್ಲೂ ಒಂದು ಟ್ರೈನ್ ಇದೆ. ಸೊ ನಿಮ್ಮ ಮುಂದೆ ಏನು ಕಾಣ್ತಾ ಇದೆ ಅಲ್ವಾ, ನಾನು 1800s ಐಡಿಯಾ ಶುರು ಮಾಡಿದ್ರು ಅಂತ ಹೇಳಿದೆ ಆಗಲೇ, ನೆನಪಿದ್ರೆ ನಿಮಗೆ. ಸೊ ಈ ಟ್ರೈನ್ ಬಂದು 1863ಇಂದ 1874ವರೆಗೂ ರನ್ ಮಾಡಿದ್ರಂತೆ. ಬಟ್ ಇದು ಒಂದು ಫೇಲ್ಯೂರ್ ಸಿಸ್ಟಮ್. ಇದು ನೋಡ್ತಾ ಇರ್ಬೋದು ನೀವು, ಇದೊಂದು ಮೆಟಲ್ ಟ್ರೈನ್ ಥರ ಒಂದು ಬೋಗಿ ಥರ ಮಾಡಿದ್ದಾರೆ. ಬಟ್ ಇದು ಏನು ಅಂದರೆ ಇದಕ್ಕೆ ಯಾವುದೇ ಪವರ್ ಇರಲಿಲ್ಲ. ಇದನ್ನು ನ್ಯೂಮ್ಯಾಟಿಕ್ ಕಾರ್ ಅಂತ ಕರಿತಾಯಿದ್ರು. ಅಂದರೆ ಒಂದು ಏರ್ ಪ್ರೆಷರ್ನ ಯೂಸ್ ಮಾಡಿ ಮೂವ್ ಮಾಡ್ತಾ ಇದ್ದಿದ್ದು. ಇದೊಂದು ಪ್ರೋಟೋಟೈಪ್ ಇದೆ, ಇಲ್ಲಿ ನೋಡಿ ಗೊತ್ತಾಗುತ್ತೆ. ಸೊ ಈ ಥರ ಒಂದು ಜಾಗ ಇರುತ್ತೆ ಅಂತ ಇಟ್ಕೊಳ್ಳಿ. ಟ್ರೈನ್ ಇಲ್ಲಿ ಬಂದಿರುತ್ತೆ. ಸೊ ನ್ಯೂಮ್ಯಾಟಿಕ್ ಏರ್ ಪ್ರೆಷರ್ ಯೂಸ್ ಮಾಡಿ ಹಿಂಗೆ ತಿರುಗಿಸ್ತಾ ಇದ್ದರೆ ಏರ್ ಪ್ರೆಷರ್ ಆಗುತ್ತೆ. ಆ ಏರ್ ಪ್ರೆಷರಿಂದ ಅದು ಮೂವ್ ಆಗ್ತಾ ಇದ್ದಿದ್ದು. ಸೊ ನೋಡಿ, ಇವಾಗ ನಾನು ತಿರುಗಿಸಿ ತೋರಿಸ್ತೀನಿ. ಎಷ್ಟು ಜೋರಾಗಿ ತಿರುಗಿಸ್ತೀರೋ ಅಷ್ಟು ಏರ್ ಪ್ರೆಷರ್ ಬರುತ್ತೆ ನೋಡಿ. ಏರ್ ಪ್ರೆಷರಿಂದ ಅದು ಮೂವ್ ಆಗ್ತಾ ಇದ್ದಿದ್ದು, ಈ ಥರ ಮೂವ್ ಆಗ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನೋಡಿ. ಇಲ್ಲಿ ಗಾಳಿ ಬೀಸ್ತಾ ಇದೆ ಇದರಲ್ಲಿ, ಅದಕ್ಕೆ ಇದನ್ನ ನ್ಯೂಮ್ಯಾಟಿಕ್ ಕಾರ್ ಅಂತ ಕರಿತಾ ಇದ್ರು. ಟ್ರೈನ್ ಟ್ರ್ಯಾಕ್ ಮೇಲೆ ಗಾಳಿ ಉಪಯೋಗಿಸಿ ತಳ್ತಾ ಇದ್ದಿದ್ದು ಇದನ್ನು ನೋಡಿ. ಇಲ್ಲಿ ನೀಟಾಗಿ ಮ್ಯಾಪ್ ಮಾಡಿ ತೋರಿಸಿದ್ದಾರೆ. ಈಸ್ಟ್ ಪಾರ್ಟ್ ಆಫ್ ದ ಲಂಡನ್ನಿಂದ ವೆಸ್ಟ್ ಪಾರ್ಟ್ ಆಫ್ ದ ಲಂಡನ್ಗೆ ರೀಚ್ ಮಾಡ್ತಾ ಇದ್ದಿದ್ದು. ಸೊ ಈಸ್ಟಿಂದ ವೆಸ್ಟ್ಗೆ 6.5 ಮೈಲ್ ದೂರ ಇತ್ತು. ಜೊತೆಲಿ 8 ಸ್ಟಾಪ್ ಇತ್ತು ಟೋಟಲಾಗಿ. 8 ಕಡೆ ನಿಲ್ಲಿಸಿ ಮೇಲ್ನ ಲೋಡ್ ಮಾಡಿ ಅನ್ಲೋಡ್ ಮಾಡ್ತಾಯಿದ್ರು. ಆ ಟ್ರೈನ್ ನೋಡೋಕ್ಕೆ ನೋಡಿ ಹೇಗಿದೆ, ಎಷ್ಟು ಪುಟಾಣಿಯಾಗಿದೆ. ಸೊ ಇದ್ರ ಒಳಗಡೆ ಕುತ್ಕೊಂಡು ಜನಕ್ಕೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನೋಡ್ತಾ ಇದ್ದೀರಾ ಅಲ್ವಾ. ನೋಡಿ ಇಷ್ಟೇ, ಎಷ್ಟು ಚಿಕ್ಕ ಪುಟಾಣಿ ಟ್ರೈನ್ ಇದು.
ಸೊ ಈ ಟ್ರೈನಲ್ಲಿ ಈಗ ನಾವು ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಆ ಪೋಸ್ಟ್ ಆಫೀಸ್ ವರ್ಕರ್ಗಳು ಯೂಸ್ ಮಾಡ್ತಾ ಇದ್ದಂಥ ಯೂನಿಫಾರ್ಮ್ಸ್ನ ಇಟ್ಟಿದ್ದಾರೆ ಇಲ್ಲಿ. ಸೊ ಕಾಕಿ ಬಟ್ಟೆ ಹಾಕ್ತಾಯಿದ್ರು ಅಂತ ಆಯಿತು ಅಲ್ಲಿಗೆ. ಇಲ್ಲಿ ಎಲ್ಲಿ ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಎಂಪ್ಲಾಯೀಸ್ ಎಲ್ಲ ಈ ಥರ ಒಂದು ಕ್ಯಾಪ್ ಮತ್ತು ಕಾಕಿ ಬಟ್ಟೆ. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಮೂವಿಂಗ್ ಫ್ಲೋರ್ ಅಂತ ಏನೋ ಮಾಡಿದ್ದಾರೆ. ಫ್ಲೋರ್ ಮೂವ್ ಆಗ್ತಾಯಿದೆ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಯಾವ್ಯಾವ ಸ್ಟೇಷನಲ್ಲಿ ಲೆಟರ್ಸ್ ಮೂವ್ ಆಗ್ತಾಯಿತ್ತು ಅಂತ ಒಂದು ಮಾರ್ಕಿಂಗ್ ಮಾಡ್ತಾಯಿದೆ ಜಾಗ ಇದು. ಒಂದು ಒಳ್ಳೆ ಜಾಗ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇದು. ಮೇಯ್ನ್ಲಿ ನಾನು ಬಂದಿದ್ದ ಕಾರಣ ಏನು ಅಂದರೆ, ಆ ಚಿಕ್ಕ ಟ್ರೈನ್ ಏನಿದೆ ಅಲ್ವಾ, ಆ ಟ್ರೈನಲ್ಲಿ ನಾನು ಜರ್ನಿ ಮಾಡಬೇಕು ಅಂತ. ಇದು ಎಲ್ಲರಿಗೂ ಸಿಗೋವಂಥ ಚಾನ್ಸ್ ಅಲ್ಲ, ಸಿಕ್ಕಿದಾಗ ಉಪಯೋಗಿಸ್ಕೊಂಬಿಡ್ಬೇಕು. ಒನ್ ಟೈಮ್ ಆಪರ್ಚುನಿಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು. ಯಾಕಂದರೆ ಇದು ಯಾವ ದೇಶದಲ್ಲೂ ಎಲ್ಲೂ ಇಲ್ಲ ಈ ಒಂದು ಸಿಸ್ಟಮ್. ಇದು ಲಂಡನಲ್ಲಿ ಉಪಯೋಗಿಸ್ತಾ ಇದ್ದಂಥ ಸಿಸ್ಟಮ್ ಇದು. ಅದು ಇನ್ನೂ ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ನ ಈಗ ನಾನು ಮಾಡ್ತಾಯಿದ್ದೀನಿ. ಇಂಥ ಮುಂಚೆ ಒಂದು ರೈಡ್ ಹೋಗಿದ್ರಲ್ಲ, ಅವರೆಲ್ಲ ಬಂದು ಇಳ್ಕೊತಾ ಇದ್ದಾರೆ. ಸೊ ಬ್ಯಾಗ್ಸ್ ಎಲ್ಲ ಲಾಕರಲ್ಲಿ ಇಡೋಕ್ಕೆ ಹೇಳ್ತಾ ಇದ್ದಾರೆ. ಬ್ಯಾಗ್ಸ್ ಅಲೋ ಮಾಡಲ್ವಂತೆ, ಬ್ಯಾಗ್ಸ್ ತೊಗೊಂಡು ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೈಸ್, ಟ್ರೈನ್ ನೋಡಿ ಹೇಗಿದೆ. ಸೊ ಈಗ ಹೋಗಿ ಕುತ್ಕೊಳ್ಳೋಣ, ಈ ಬೋಗಿ ಚೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ವಾವ್. ಸೊ ಟ್ರೈನ್ ಒಳಗಡೆ ಕುತ್ಕೊಂಡಿದ್ದೀನಿ ಈಗ. ನನಗೆ ಹೆಡ್ ರೂಮ್ಗೆ ಇಷ್ಟೇ ಹೆಡ್ ಟಚ್ ಆಗ್ತಾಯಿದೆ. ನಾನು ಆ್ಯಕ್ಚುಲಿ ಸ್ಟಿಫಾಗಿ ಕುತ್ಕೊಂಡ್ರೆ ಹೆಡ್ ಟಚ್ ಆಗುತ್ತೆ. ಒಂದು ಸಕಾಲಾಗಿದೆ ಕುತ್ಕೊಳ್ಳೋಕ್ಕೆ. ಒಂದು ಚಿಕ್ಕ ಟ್ರೈನ್ ಇದು, ಮಜಾ ಇದೆ. ನೋಡೋಣ ಹೇಗಿರುತ್ತೆ ಅಂತ. ಇನ್ನೂ ಮೂವ್ ಆಗಿಲ್ಲ. 15 ನಿಮಿಷ ಟ್ರೈನ್ ಜರ್ನಿ ಅಂತ ಇದು. 15 ಮಿನಿಟ್ಸ್ ಇರುತ್ತೆ ಹೋಗಿ ಮತ್ತು ಬರೋಕ್ಕೆ. ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ, ಮಕ್ಳಿಗೆ ಇಷ್ಟ ಆಗುತ್ತೆ. ಸೊ ಈ ಗ್ಲಾಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಈಗ. ಸೊ ನಾನು ಕೈ ಹೊರಗಡೆ ಹಾಕೋಕ್ಕಾಗಲ್ಲ, ಫುಲ್ ಗ್ಲಾಸ್ ಕ್ಲೋಸ್ ಮಾಡಿದ್ದಾರೆ. ಸೊ ಒಂದು ಟ್ಯೂಬ್ ಥರ ಇದು ಟೆಕ್ನಿಕಲಿ. ಈ ಕಡೆನೂ ಗ್ಲಾಸ್ ಇದೆ, ಈ ಕಡೆನೂ ಗ್ಲಾಸ್ ಇದೆ. ಸೊ ಫುಲ್ ಗ್ಲಾಸಿಂದ ಕ್ಲೋಸ್ ಮಾಡಿದ್ದಾರೆ. ಒಂದು 360 ಡಿಗ್ರಿ ವ್ಯೂ ಅಂತ ಹೇಳ್ಬೋದು. 360 ಇಲ್ಲ, 180 ಡಿಗ್ರಿ ವ್ಯೂ. ಟ್ರೈನ್ ಒಳಗಡೆ ಎಕ್ಸ್ಪೀರಿಯೆನ್ಸ್ ನೋಡಿ ಎಷ್ಟು ಸಗಾಲಾಗಿದೆ. ಟನಲ್ ಒಳಗಡೆ ಹೋಗ್ತಾ ಇದೆ. ಕ್ಯಾನ್ ಯು ಇಮ್ಯಾಜಿನ್ 1927 ಆ 90ಸಲ್ಲೇ, ಸೊ 1800s 1900s ಬಿಗಿನಿಂಗ್ ಸ್ಟೇಜಲ್ಲೇ ಈ ಥರ ಒಂದು ಟನಲ್ನ ಮಾಡಿ ಒಂದು ಪೋಸ್ಟಲ್ ಸರ್ವಿಸ್ಗೆ, ನಾಟ್ ಇವನ್ ಪ್ಯಾಸೆಂಜರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ, ಬರೀ ಒಂದು ಪೋಸ್ಟಲ್ ಸರ್ವಿಸ್ಗೆ ಈ ಥರ ಒಂದು ಟ್ರೈನ್ನ ಮಾಡಿದರು ಅಂದರೆ ರಿಯಲಿ ಗ್ರೇಟ್. ಅಪ್ರಿಷಿಯೇಟ್ ಮಾಡಲೇಬೇಕು ಇದನ್ನೆಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದು. ನನಗೆ ನಂಬಕ್ಕಾಗ್ತಿರೋ ವಿಷಯ ಏನು ಅಂದರೆ, ನನ್ನ ತಲೆ ಮೇಲೆ ಇರೋದು ಲಂಡನ್ ಅಂತ ಒಂದು ದೊಡ್ಡ ಸಿಟಿ. ಆ ಒಂದು ಲಂಡನ್ ಸಿಟಿ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ನಾವು ಈ ಥರ ಒಂದು ಟ್ರೈನಲ್ಲಿ ಹೋಗ್ತಾ ಇರೋದು. ಅರೇಂಜ್ ಮಾಡಿದ್ದಾರೆ, ಒಂದು PPT ಥರ ಮಾಡಿ ಗೋಡೆ ಮೇಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಟ್ರೈನ್ ಒಳಗಡೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಈ ಟನಲ್ ಬಗ್ಗೆ, ಇದ್ರ ಹಿಸ್ಟ್ರಿ ಬಗ್ಗೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನಿಸ್ತದೆ ಕಮೆಂಟ್ ಮಾಡಿ ಹೇಳಿ. ಸೊ ನೋಡಿದ್ರಲ್ಲ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಸೊ ಇದನ್ನು ಮಾಡೋಕ್ಕೆ ಕಾರಣ ಬಂದು 1920ಸಲ್ಲೆಲ್ಲ ಲಂಡನ್ ಸಿಟಿಯಲ್ಲಿ 7 ಮೈಲ್ ಟ್ರಾವೆಲ್ ಮಾಡೋಕ್ಕೆ 1 ಅವರ್ ಹಿಡಿತಾ ಇತ್ತಂತೆ, ಅಷ್ಟು ಟ್ರಾಫಿಕ್ಕು. ಟೈಮ್ ಟು ಟೈಮ್ ಆ ಲೆಟರ್ಸ್ನ ಡೆಸ್ಟಿನೇಷನ್ಗೆ ಸೇರ್ಸೋಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಟ್ರೈನ್ನ ಐಡಿಯಾನ ಹುಟ್ಟಾಕ್ತಾರೆ. ಒಂದು ಸಕ್ಸಸ್ಫುಲ್ ಐಡಿಯಾ. ಆಲ್ಮೋಸ್ಟ್ 76 ವರ್ಷ ಅಂದರೆ 76 ಇಯರ್ಸ್ ಈ ಟ್ರೈನ್ನ ಆಪ್ರೇಟ್ ಮಾಡಿದಾರಂತೆ. ಪ್ರತಿದಿನ 23 ಅವರ್ಸ್, ಒಂದು ದಿವಸಕ್ಕೆ 24 ಗಂಟೆ ಅಂದರೆ 23 ಅವರ್ಸ್ 6 ಡೇಸ್ ಅ ವೀಕ್ ರನ್ ಮಾಡ್ತಾಯಿತ್ತಂತೆ ಟ್ರೈನ್ ಇದು. ಒಂದು ದಿವಸಕ್ಕೆ 40 ಮಿಲಿಯನ್ಸ್ ಆಫ್ ಲೆಟರ್ಸ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಡೆಸ್ಟಿನೇಷನ್ಗೆ ಸೇರಿಸ್ತಾ ಇದ್ದಂಥ ಟೈಮ್ ಅದು. ಕ್ಯಾನ್ ಯು ಬಿಲೀವ್? ಒಂದು ದಿವಸಕ್ಕೆ 40 ಮಿಲಿಯನ್ಸ್ ಆಫ್ ಲೆಟರ್ಸ್. ವಾ, ಕಾಣ್ ಇಮ್ಯಾಜಿನ್ ಏನೆಲ್ಲ ಐಡಿಯಾಸ್ ಯೂಸ್ ಮಾಡಿ ಏನೆಲ್ಲ ಮಾಡ್ತಾಯಿದ್ರು ಗುರು ಅವಾಗ. ನಿಜ ಹೇಳಬೇಕು ಅಂದರೆ, ಯಾವುದಾದ್ರು ಒಂದು ಸಿಚುವೇಷನ್ನ ಕಷ್ಟ ಅಂತ, ಒಂದು ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಸಿಚುವೇಷನ್ನ ಕ್ಲಿಯರ್ ಮಾಡೋಕ್ಕೆ ಒಂದು ಚಿಕ್ಕ ಐಡಿಯಾ ಇದು, ಆದರೆ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಕೊಡ್ತು ಅಲ್ವಾ. ಸೊ ಇಲ್ಲಿ ಒಂದು ಸ್ಟೋರ್ ಕೂಡ ಇದೆ. ಇದು ಎಲ್ಲ ಒಂದು ಮ್ಯೂಸಿಯಮಲ್ಲಿ ಕಾಮನ್. ಇದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಾದಮೇಲೆ ಹೊರಗಡೆ ಬಂದು ಈ ಥರ ಒಂದು ಶಾಪ್ ಇರುತ್ತೆ, ಏನಾದರೂ ಇಷ್ಟ ಇದ್ದರೆ ತೊಗೊಳ್ಬೋದು. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದಷ್ಟೇ. ಯೂಶ್ವಲಿ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ ಈ ಥರ ಬಂದಾಗ. ಬಟ್ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ತೊಗೋಬೋದು. ಏನಿದು ಡಿಫ್ರೆಂಟ್ ಆಗಿದೆಯಲ್ಲ, ರಿಂಗ್ಸಾ ಇದು? ಪೆನ್ಸಿಲ್ ಶಾರ್ಪ್ನರ್ ಅಂತ ನೋಡಿ ಹೇಗಿದೆ. ನೋಡಿ ಪೋಸ್ಟ್ ವ್ಯಾನ್, ಪೋಸ್ಟ್ ಬಾಕ್ಸ್, ಪೋಸ್ಟ್ ಆಫೀಸ್ ವ್ಯಾನ್ ಇದು.
ನೈಸ್. ಆ ಕಡೆ ಒಂದು ಕಾಫಿ ಶಾಪ್ ಇದೆ, ಬೇಕು ಅಂದರೆ ಕಾಫಿ ತೊಗೋಬೋದು. ಎಕ್ಸಿಬಿಷನ್ ಎಲ್ಲ ಇದೆ ಒಳಗಡೆ, ಹೋಗ್ಬೋದಾ? ಆಟೋಮ್ಯಾಟಿಕ್ ಡೋರ್ ಅಂತ ಇದೆ. ವಿತ್ ಸಿ ನೋ ಫುಡ್ ಆರ್ ಡ್ರಿಂಕ್. ಯಾವ್ದಾರು ಹೋಗ್ಬೋದು. ಎಕ್ಸಿಬಿಷನ್ ಇದೆ ಒಳಗಡೆ. ಇದು ನೋಡಿ ಪೋಸ್ಟ್ ಬಾಕ್ಸ್ ಹೇಗಿದೆ, ಲೆಟರ್ ಬಾಕ್ಸ್. ನೈಸ್. ಆವಾಗ ನೋಡಿ ಶುರುವಾದಾಗ ಹೇಗಿತ್ತು ಅಂತ ಗಾಡಿ. ಲೆಟರ್ದು ವ್ಯಾನ್ ನೋಡಿ ಹೇಗಿದೆ, ಅಯ್ಯೋ ದೇವರೇ, ಕ್ರೇಜಿ ಆಗಿದೆ, ಕ್ರೇಜಿ. ಕಾಮಾಗಿದೆ. ಸೈಕಲ್ ಕೂಡ ಇದೆ ನೋಡಿ, ವಾವ್. ಇಲ್ಲಿ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸಿಂಗಲ್ ವೀಲಾ, 4 ವೀಲ್ಸ್ ಇದೆ ಆಯಿತಾ ಇದಕ್ಕೆ, ಬಟ್ ಮಧ್ಯದಲ್ಲಿ ದೊಡ್ಡ ವೀಲು, ಸೆಂಟರಲ್ಲಿ ಪೆಡಲ್ ಇದೆ, ಒಂದೇ ಒಂದು ಸೀಟು. ನೋಡಿ ಯಾವ ಥರ ಓಡಿಸ್ತಾ ಇದ್ರು ಅಂತ. ಟೆಕ್ನಾಲಜಿ ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಟಿದೆ ಇವತ್ತಿನ ದಿವಸ. ಹೇಗೆಲ್ಲ ಇತ್ತು ಇದೆಲ್ಲ ಇತ್ತು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಈ ಥರ ನೋಡಿದ್ದೆ ಆಯಿತಾ, ಒಂದು ಸಿಂಗಲ್ ವೀಲ್ ರನ್ ಮಾಡೋದು, ಬಟ್ ಅದ್ರ ಜೊತೆ 4 ವೀಲ್ನ ಅಟ್ಯಾಚ್ ಮಾಡಿರೋದು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಯೂನಿಫಾರ್ಮ್ಗಳೆಲ್ಲ ಇದೆ ನೋಡಿ ಇಲ್ಲಿ ಟೆಲಿಗ್ರಾಮ್ ಮೆಸೆಂಜರ್ ಬಾಯ್ಸ್ದು ಯೂನಿಫಾರ್ಮ್ ಅಂತ ಇದು. ಫಸ್ಟ್ ವರ್ಲ್ಡ್ ವಾರ್ ಪೋಸ್ಟ್ ವುಮೆನ್ ಅಂತೆ. ಮೇಲ್ ಕೋಚ್ ಗಾರ್ಡ್ದು ಯೂನಿಫಾರ್ಮ್ ಇದು. ಇದೆಲ್ಲ ಫೋನ್ ಬೂತ್ ಎಲ್ಲ ಇದೆ ನೋಡಿ. ಹಲೋ ಬೆಂಗಳೂರಿಗೆ ಒಂದು ಲೆಟ್ರ್ ಕಳಿಸಿ. ಸೊ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ. ಆಗಲೇ ಟನಲ್ ಹೋದ್ವಿ ಅಲ್ವಾ, ಆ ಟನಲ್ನ ವರ್ಲ್ಡ್ ವಾರ್ ಟೈಮಲ್ಲಿ ಈ ಒಂದು ಕಂಟ್ರಿದು ಆರ್ಟ್ ಕ್ರಾಫ್ಟ್ಸ್ ಏನಿದೆ, ನ್ಯಾಷನಲ್ ಗ್ಯಾಲರಿದು ಆರ್ಟ್ಸ್ ಎಲ್ಲ ಇದೆ ಅಲ್ವ, ವ್ಯಾಲ್ಯೂಯಬಲ್ ಆರ್ಟ್ಸ್, ಅದನ್ನೆಲ್ಲ ಸೇಫಾಗಿ ಇಡೋಕ್ಕೆ ಯೂಸ್ ಮಾಡ್ಕೊಂಡಿದ್ರಂತೆ ಆ ಟನಲ್ನ. ಯಾಕಂದರೆ ವರ್ಲ್ಡ್ ವಾರ್ ಟೈಮಲ್ಲಿ ಬಾಂಬ್ ಎಲ್ಲ ಬೀಳ್ತಾ ಇತ್ತಲ್ವಾ, ಡೆಸ್ಟ್ರಾಯ್ ಆಗಿಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಕಂಟ್ರಿದು ವ್ಯಾಲ್ಯೂಯಬಲ್ಸ್ ಏನಿದೆ, ಆರ್ಟ್ ಆಗಿರ್ಬೋದು, ಕೆಲವೊಂದು ಜೆಮ್ಸ್ ಆಗಿರ್ಬೋದು, ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನೆಲ್ಲ ಆ ಅಂಡರ್ಗ್ರೌಂಡ್ ಟನಲಲ್ಲಿ ಹೋಗಿ ಬಚ್ಚಿಟ್ಟಿದ್ರಂತೆ. ನೋಡಿ ಟನಲ್ನ ಏನಕ್ಕೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಬೈಕ್ ಇದು. ಈ ಬೈಕ್ನ ಕೂಡ ಲೆಟರ್ ಹಾಕೋಕ್ಕೆ ಉಪಯೋಗಿಸ್ತಾ ಇದ್ದಂಥದ್ದು. ಯಾವ ಗಾಡಿ ಇದು? ಟ್ರಯಂಪಾ? ಹೆಸರೇ ಬರ್ದಿಲ್ಲ ಎಲ್ಲೂ ಬ್ರ್ಯಾಂಡು. ನೋಡೋಕ್ಕೆ ಟ್ರಯಂಪ್ ಥರ ಇದೆ, ಬಟ್ ಗೊತ್ತಾಗ್ತಾ ಇಲ್ಲ ನನಗೆ. ಇಂಜಿನ್ ಮೇಲೆ ಎಲ್ಲಾದರೂ ಬರ್ದಿದೆಯೋ ಅಣ್ಣ ಇಲ್ಲಿ. ಎಲ್ಲೂ ಹೆಸರೇ ಕಾಣ್ತಾ ಇಲ್ಲ ಗಾಡಿದು. ಯಾವ ಮಾಡೆಲ್ ಇದು? ಎಲ್ಲೂ ಬರ್ದಿಲ್ಲ ನೋಡಿ. ವರ್ಲ್ಡ್ ವಾರ್ ಟೈಮಲ್ಲಿ ಬಾಂಬ್ ಆದಾಗ ಸಿಟಿ ಎಲ್ಲ ಹೇಗಿತ್ತು ಅಂತ. ಫುಲ್ಲು ಸ್ಮಶಾನ ಸಿಟಿ. ಈ ಕಾರ್ ನೋಡಿ ಎಷ್ಟು ಸಗದಾಗಿದೆ. ಈ ಕಾರ್ ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಯೂಸ್ ಮಾಡಿದಂತೆ ಇದನ್ನು ಮೋರಿಸ್ ಮೈನರ್ ವ್ಯಾನ್ ಅಂತ ಕರಿತಾಯಿದ್ರು. ತುಂಬ ಪುಟಾಣಿಯಾಗಿದೆ ಜೀಪ್ ಇದು. ಜೀಪಲ್ಲ, ಪೋಸ್ಟ್ ಬಾಕ್ಸ್ ವ್ಯಾನ್, ಪೋಸ್ಟ್ ಆಫೀಸ್ ವ್ಯಾನ್ ಇದು. ಇಷ್ಟು ಕುಳ್ಳ ಇದು, ಒಂದು 5.5 ಅಡಿ ಇರ್ಬೋದೇನೋ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕ್ಯೂಟಾಗಿ. ನೈಸ್. ನೋಡಿದ್ರಲ್ವಾ ಹೇಗಿತ್ತು ಅಂಡರ್ಗ್ರೌಂಡ್ ಟ್ರೈನ್ ಎಕ್ಸ್ಪೀರಿಯೆನ್ಸ್? ನನಗಂತೂ ಇಷ್ಟ ಆಯಿತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಯಿತಾ. ಒಂದೇ ಸಾರಿ ಮಾಡೋಕ್ಕೆ ಸಿಗುತ್ತೆ, ಪದೇ ಬಂದು ಮಾಡೋದಿಲ್ಲ ನಾವು ಇದೆಲ್ಲ. ಒಂದು ಸಾರಿ ನಾನು ಕೂಡ ನನ್ನ ಜೀವನದಲ್ಲಿ ಈ ಥರ ಎಲ್ಲ ಜಾಗಗಳನ್ನ ನೋಡಿದ್ದೀನಿ. ಅದು ಓದಿದ್ರೆ ಮರ್ತೋಗ್ಬಿಡುತ್ತೆ. ಟು ಬಿ ಹಾನೆಸ್ಟ್, ಓದಿದ್ರೆ ನಿಜವಾಗ್ಲೂ ಮರ್ತೋಗುತ್ತೆ. ಸುಮಾರು ವರ್ಷಗಳ ತನಕ ನೆನ್ಪಿಟ್ಕೋಬೋದು, ಇಲ್ಲ ಅಂತಿಲ್ಲ, ಬಟ್ ಮರ್ತೋಗುತ್ತೆ. ಆದರೆ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮರೆಯೋದಿಲ್ಲ ನಾವು. ಅದಕ್ಕೋಸ್ಕರ ನಾನು ಪರ್ಸ್ನಲಿ ಯಾವುದೇ ಜಾಗನ ತಿಳ್ಕೊಂಡಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ನೀವು ಕೂಡ ಈ ವಿಡಿಯೋ ನೋಡಿದಾಗ ಯಾವತ್ತಾದರೂ ಎಲ್ಲಾದರೂ ಕೇಳಿದ್ರೆ ಇದ್ರ ಬಗ್ಗೆ, ಈ ಥರ ಒಂದು ವಿಡಿಯೋ ನೋಡಿದ್ದೆ ನಾನು ಅಂತ ನೆನಪಾಗಬೇಕು. ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ವಾ. ಯಾರ್ಯಾರಿಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಯಾಕೆಂದರೆ ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.